ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ನಡೆಯುತ್ತಿಗೂ ಆ ಕಾರ್ಯದರ್ಶಿ ಮತ್ತು ಸಿಬ್ಬಂದಿಗಳಿಗೆ ಒಂದು ಇನ್ಶೂರೆನ್ಸ್ ಇದೆ ಮತ್ತು ಅದೇ ರೀತಿ ನಮ್ಮ ಟ್ಯಾಕ್ಸ್ ಸೊಸೈಟಿ ಡೈರೆಕ್ಟರ್ಸ್ಗೆ ಮತ್ತು ಸಿಬ್ಬಂದಿಗಳಿಗೆ ಸಾಲದಲ್ಲಿ 1% ರಿಬೇಟ್ ಕೊಡುವ ಅಂದರೆ ಒಂದು ಅಟ್ಯಾಚ್ಮೆಂಟ್ ಇದೆ. ನಮ್ಮ ಸೊಸೈಟಿಯಿಂದ ನಾವು ಡಿ ಸಿ ಬ್ಯಾಂಕ್ ಬ್ಯಾಂಕ್ ಕೋಆರ್ಡಿನೇಷನ್ ಇರಬೇಕು ಈ ಪ್ರಕಾರ. ಯಾಕಂದರೆ ಈಗಾಗಲೇ ನೋಡಿರಿ ಅವ್ರ ಮುಖಾಂತರ ನಾವು ಅಗ್ರಿಕಲ್ಚರ್ ಲೋನ್ 3,700 ಕೋಟಿ ರೂಪಾಯಿ ಕೊಟ್ಟಿದ್ದೆವು. ಈಗ ನೇರವಾಗಿ ನಾವು 1700-1800 ಕೋಟಿ ನಮ್ಮ ಶುಗರ್ ಫ್ಯಾಕ್ಟ್ರಿಗಳಿಗಿರ್ಬೋದು ಅಥವಾ ನಾನ್ ಅಗ್ರಿಕಲ್ಚರ್ ಲೋನ್ ಕೆಲವೊಂದು 2,000 ಕೋಟಿ ಇರ್ಬೋದು. ಇಟ್ಟು ಕೊಡೋದು ಅಲ್ದನ 3,700 ಕೋಟಿ ಕೊಟ್ಟಿದ್ದೆವು. ಇನ್ನು ಮುಂದಿನ ಕೂಡ ನಾವು ಅದು ಪ್ರಾಮಾಣಿಕವಾಗಿ 100% ನಮಗೆ ರಿಕವರಿ ಅದ. ಮತ್ತು ಇದನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಪ್ರಥಮ ನಮ್ಮಿಂದ ರಾಜ್ಯದಲ್ಲೇ ದೇಶದಲ್ಲಿ ವಿನೂತನ. ಅಲ್ಲ ಅದೇ ಹೇಳಾಗಿದ್ದೇನೆ, ರೆವೆನ್ಯೂಕ್ಕಿಂತ ಒಂದು ಟರ್ನ್ ಓವರ್ ನೋಡಿ ಯಾರಿಗಾದ್ರೂ ನಾವು ಸಾಲ ಕೊಡೋರು ಇರ್ತೀವಿ. ನಮ್ಮಲ್ಲಿ ಬ್ಯಾಂಕಿಗೆ ಬಂದ್ರೂ ಕೊಡ್ತೀವಿ, ಅಲ್ಲಿ ಆದ್ರೂ ಕೊಡ್ತೀವಿ. ಅದೇ ನಮ್ಮ ಸೊಸೈಟಿ ಮುಖಾಂತರ ಹೋಗಿ ಅವ್ರಿಗೂ ಕೂಡ ಸ್ವಲ್ಪ ಇನ್ಕಮ್ ಆದ, ಅವ್ರಿಗೂ ಕೂಡ ಇದೆ. ನಮ್ಮದು ಕೊಟ್ಟದ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಉಳಿತದೆ. ಯಾಕಂದ್ರೆ ನಮ್ಮ ಸಿಬ್ಬಂದಿ ಯಾರು ಇನ್ವಾಲ್ವ್, ನಮ್ಮ ಸ್ಯಾಂಕ್ಷನ್ ಬರ್ತದೆ ಕೊಡ್ತೀವಿ, ಅವರಿಂದ ಸಾಲ ಬಿಡುಗಡೆ ಮಾಡ್ತಾರೆ, ಅವರಿಂದ ವಸೂಲಿ ಮಾಡ್ತಾರೆ. ಅದು ಈ ಪ್ರಕಾರವಾಗಿ ವಿನ್-ವಿನ್ ಸಿಚುವೇಶನ್ ಅದ. ಸರ್, ಈಗ ನೀವು ರಾಷ್ಟ್ರೀಕೃತ ಬ್ಯಾಂಕ್ ಥರ ಮಾಡ್ತಾ ಇದ್ದೀರಿ, ಡಿಜಿಟಲ್ ಪೇಮೆಂಟ್ ಎಲ್ಲ ಮಾಡ್ತಾ ಇದ್ದೀವಿ, ಎಲ್ಲ ಡಿಜಿಟಲೈಸೇಷನ್ ಮಾಡ್ತಾ ಇದ್ದೀವಿ. ಬಹುತೇಕ ಮಾರ್ಚ್ವರೆಗೆ ಅಂದರೆ ಏಪ್ರಿಲ್ವರೆಗೆ ಎಲ್ಲ ಡಿಜಿಟಲೈಸೇಷನ್ ಆಗ್ತದೆ. ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವ್ರಿಗೆ ಕಾನೂನಾತ್ಮಕವಾದಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆದ್ರೂ ಸಹ ಅಲ್ಲಲ್ಲಿ ಏನಂತಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನ ಮುಂದಿಟ್ಕೊಂಡು DCC ಬ್ಯಾಂಕ್ ಬಗ್ಗೆ ಅಪಪ್ರಚಾರ ಮುಂದುವರೆದಿದೆ. ಏನಾದ್ರೂ ಏನಾದ್ರೂ ಕಠಿಣವಾದಂತ ಆಕ್ಷನ್ ಮಾಡ್ತೀವಿ ಮಾಡೋಣ. ಇನ್ನು ಭಾಳ ಇದು ಒಂದು ಬ್ಯಾಂಕ್ ಅಂದ್ರೆ ಸೆನ್ಸಿಟಿವ್ ಮ್ಯಾಟ್ರ್. ನಾವೊಂದು ಹೇಳೋದು ಅವ್ರು ನೋಡ್ರಿ, ಅವ್ರು ಹೇಳಿದ್ದು ಯಾರು ಕೇಳಾಕದಾರ ಹೇಳಿ. ಯಾಕಂದ್ರೆ ದಿವಸಿಗೆ 20 ಕೋಟಿಯಲ್ಲಿ ಡಿಪಾಸಿಟ್ ನಮ್ಗೆ ಬರ್ತಾ ಇದೆ. ಈಗ ನಾವು ಮೊನ್ನೆ ಹೇಳಿದ್ನ 500 ಕೋಟಿ ಆಯ್ತು, ಇವತ್ತು 540 ಕೋಟಿ ಆಗ್ಯದ. 8 ದಿವಸ ಬರೀ 4 ದಿವಸನೇ. ಅದ್ರಾಗ ಮತ್ತೆ 2 ಸುಟಿ ಬಂದು, ಸುಟಿ ಬಿಟ್ಟು ಅಂದ್ರೆ ಎಲ್ಲೂ ಡೆವಲಪ್ಮೆಂಟ್ ಎಲ್ಲೂ ನಿಂತಿಲ್ಲ. ಯಾರೂ ವಿಶ್ವಾಸನ ಕಳ್ಕೊಂಡಿಲ್ಲ ನಮ್ಮ ಬ್ಯಾಂಕಿನ ಮೇಲೆ ಅಥವಾ ಇದ್ರ ಮೇಲೆ. ಅವರೆಲ್ಲ ಮತ್ತು ಅಪಪ್ರಚಾರ ಮಾಡೋರು ಅವ್ರದ್ದು ಒಂದು ಇದಿರ್ತಾ ಅವ್ರವ್ರು ಮಾಡ್ಕೋತ ಬರಲ್ಲ. ಅವ್ರಿಗೆ ಅದಕ್ಕೆ ನಾವು ಇದು ಮಾಡ್ಬೇಕಿರೋದು ಡೆವಲಪ್ಮೆಂಟ್ ಮೂಲಕ ಉತ್ತರ ನಮ್ದು. ತಾವು ಭಾಷಣದಲ್ಲಿ ಒಂದು ವಿಷಯ ಪ್ರಸ್ತಾಪ ಮಾಡಿದ್ವಿ, ಈ ಅಪಪ್ರಚಾರದಿಂದ ಒಂದಿಷ್ಟು ಡಿಪಾಸಿಟ್ ಸಮಸ್ಯೆ ಆಯಿತು. ಬಟ್ ಈಗೆಲ್ಲ ಅಲ್ಲ ಹಿಂದೆ ಅಂದ್ರೆ ನಾವು ಯಾರೂ ಬೋರ್ಡ್ ಇದ್ದಿದ್ದಿಲ್ಲ ಅವಾಗ ಇಲೆಕ್ಷನ್ ಟೈಮ್ನಲ್ಲಿ. ನವೆಂಬರ್ 10 ನಾವು ಚಾರ್ಜ್ ಏನು ತೊಗೊಂಡಿವ್ರಿ, ಅಲ್ಲಿಂದ ಸತತವಾಗಿ ನಮಗೆ ಏರ್ಕೋತಾ ಇದೆ. ಅಂದ್ರೆ ಬರೀ ಮೂರು ತಿಂಗಳ 10 ದಿವಸದಲ್ಲಿ ನೋಡ್ರಿ, 544 ಕೋಟಿ ಇವತ್ತಿಗೆ ಅಂದ್ರೆ 12ನೇ ತಾರೀಕು ನಾವು ತೆಗೆದ್ರೆ 544 ಕೋಟಿ ಹೆಚ್ಚಾಗಿದೆ. ಈಗ ಇದಕ್ಕೆ ಒಂದು PKPS ದವರು ಒಂದು ಡಿಮಾಂಡ್ ಇಟ್ಟಿದ್ದು ಕಳೆದ ಸಭೆಯಲ್ಲಿ. ಏನಂತಂದ್ರೆ ರೈತರ ಸಕ್ಕರೆ ಕಾರ್ಖಾನೆ ಬಿಲ್ಗಳನ್ನ PKPS ಮೂಲಕ ಪಾವತಿ ಮಾಡಿ ಅದು ಎಲ್ಲಿ ಸಾಧ್ಯ ಆದಲ್ಲಿ ಕೊಡ್ತೀವ್ರಿ, ಎಲ್ಲೆಲ್ಲಿ ಅದು ಯಾರ್ಯಾರಿಗೆ ಹೆಂಗೆ ಅನುಕೂಲ ಇದೆ ಅಂತ ಕೊಡ್ತೀವಿ ನಾವು. ರೈತರದ್ದು ಅಲ್ಲಿ ಕನ್ಸಲ್ಟ್ ತೊಗೋತೀವಿ ಅಥವಾ ಅವರಲ್ಲಿ ಫೈನಾನ್ಸ್ ಮಾಡಿದವ್ರು ಅವ್ರು ಅಲ್ಲಿ ಕೊಡ್ತಾರೆ, ಅದನ್ನು ಕೇಳ್ತೀವಿ. ಅದೇ ಎಲ್ಲನ ಏನು ಕೊಡಕ್ಕೆ ಬರೋದಲ್ಲ. ಮತ್ತು ನಮಗೇನು ಪೂರ್ತಿಯಾಗಿ ನಾವು ಬ್ಯಾಂಕ್ ಇಲ್ಲೇ ಹಾಕ್ರಪ್ಪ ಅಂತ ಹೇಳೋದು ಹಾಕೂ ಇಲ್ಲ. ನಾವು ಸಕ್ಕರೆ ಕಾರ್ಖಾನೆಯವರು ರಿಕ್ವೆಸ್ಟ್ ಮಾಡ್ಬೋದು. ಇಲ್ಲ, ಎಲ್ಲರೂ ತೊಗೊಂಡಿಲ್ಲ. ನೀವು ತಪ್ಪು ಕಲ್ಪನೆ ಅದ, ಎಲ್ಲರೂ ತೊಗೊಂಡಿಲ್ಲ. ನಮ್ಮಲ್ಲಿ ಎಲ್ಲರೂ ತಿರುಗಿ ಹೋಗಿದ್ದಾರೆ, ಎಲ್ಲ ಬೇರೆ ಬೇರೆ ಕಡೆ. ಈಗ ನಾವು ಮತ್ತೆ ಕರಿತಾ ಇದ್ದೀವಿ, ಅವ್ರಿಗೆ ಕೊಡ್ತೀವಿ ಅಂತೇಳಿ. ಅದೇ ರೀ, ಈಗ ಅವ್ರು ಏನು ಹೇಳತ್ತೀರಿ, ಇವ್ರಿಗೇನು DCC ಬ್ಯಾಂಕ್ ಸಂಬಂಧ ಪ್ರೆಸ್ ಕಾಮ್ ಇರ್ತಾರೆ ಅಲ್ಲ. ಅದಕ್ಕೆ ನಾನು ಹೇಳಿ ಮೊನ್ನೆ ಸತೀಶ್ ಜಾರಕಿಹೊಳಿ ನಾವು ಅನ್ನ ಸಬ್ಜೋಲೆ ನೇತೃತ್ವದ ನಮ್ದೊಂದು ಪ್ಯಾನೆಲ್ ಆರಿಸ್ಬತ್ತು. ಸೊ ಎಲ್ಲ ಸಾಧಕ ಬಾಧಕ ನಾವು ನೋಡ್ಬೇಕಲ್ಲ ರೀ. ಅದಕ್ಕೆ ನಾ ಹೇಳಿ ಮುಂದೆ ಪ್ರೆಸ್ ಕಾನ್ಫರೆನ್ಸ್ನ ಇರಾವ, ಮೀಟಿಂಗ್ದಾಗೂ ಇರಾವ, ನೀವು ಏನಾರು ಮಾಡ್ಕೋರಪ್ಪ ಅಂತ. ಯಾಕಂದ್ರೆ ಅವ್ರು 5-6 ಮಂದಿನ ಕೇಳಿ ನಡ್ಸೋಕ್ಕಲ್ಲ. ಇಡೀ ಬೆಳಗಾವಿ ಜಿಲ್ಲಾದಾಗ ಸುಮಾರು 12,000 ಮಂದಿ ಡಿಪೆಂಡ್ ಆಗಿ ಬ್ಯಾಂಕ್ ಮ್ಯಾಗ ಥರ ನಡೆಸೋವ್ರೆ. ಗ್ರಾಹಕರು ಸಾಕಷ್ಟು ಜನ ಅದಾರೆ. ಸೊ ಈಗ ಅವ್ರು 4-5 ಮಂದಿ ಹೇಳ್ತಾರೆ, ಅವ್ರ ಮಾತು ಕೇಳಿ ಬಿಡೋಕ್ಕಾಗಲ್ಲ. ಅವರು ಕೂಡ ಎಲ್ಲ ಸಹಕಾರ ಸಂಘದಲ್ಲಿ ವಹಿಸ್ತಾರೆ ಅವರು ರೀ. ಈಗ ಅವ್ರು ಡೈರೆಕ್ಟ್ ಕೇಳೋದ್ರಿ, ಅವ್ರು ಥ್ರೂ ಕೇಳಕ್ಕೆ ಹಚ್ತಾರೆ. ಅವರು ಎಲ್ಲ ಮಾಡಿದ್ದಾರೆ. ಅದಕ್ಕೆ ಬ್ಯಾಂಕಿನ ಚಲೋ ನಡೆಸ್ಬೇಕ್ರಿ. ನಾಳೆ ಏನಾರು ಹೆಚ್ಚು ಕಮ್ಮಿ ನಾಳೆ ಜನ ನಮ್ಮನೆಗೆ ನಿಮ್ದ ಪ್ಯಾನ್ ಏನದ ಗುಂಪಿತ್ತು. ಅದಕ್ಕೆ ನಾವು ಪ್ರತಿಯೊಂದ್ರಾಗ ಅನ್ನ ಸಬ್ಜೋಲಿ ನಾವು ಇನ್ವಾಲ್ವ್ ಆಗಿ ಪ್ರತಿಯೊಂದು ಪೈಸಾ ಟು ಪೈಸಾ ನೋಡ್ತೀರಿ. ಮತ್ತು ಎಲ್ಲ ಶುಗರ್ ಫ್ಯಾಕ್ಟ್ರಿ ಮತ್ತೊಂದು ಲೋನನ್ನು ಕಾನೂನುಬದ್ಧವಾಗಿ ಕೊಟ್ಟಿದ್ರಿ. ಅವ್ರು ಬೇಕಾದ ಸ್ಟೇಜ್ ಮ್ಯಾಗ ಬೇಕಾದ ಕಾಗದ ತೊಗೊಂಬರ್ರಿ. ಕಾನೂನುಬದ್ಧವಾಗಿ ಅದಾವು, ಏನೂ ಮೋಸ ಆಗಿಲ್ಲ, ಯಾರಿಗೂ ಹೇರಿಲ್ಲ ರೀ. ಅನ್ನ ಸಬ್ಜೋಲಿ ಅವ್ರು ಮತ್ತು 540 ಕೋಟಿ ಡಿಪಾಸಿಟ್ ಹೆಚ್ಚಾಗಿದೆ. ಮಾರ್ಚ್ ಎಂಡ್ ತಗ ಇನ್ನೂ ಜಾಸ್ತಿ ಹೋಗ್ತದೆ.
ಬ್ಯಾಂಕ್ ಚಲೋ ನಡೆದೈತಿ, ಅದಕ್ಕೆ ಅಪಪ್ರಚಾರಕ್ಕೆ ಅಂದ್ರೆ ಯಾರು ಕಿವಿ ಕೊಡಬಾರ್ದು ವಿನಂತಿ. ಏನು ಸಾಧಿಸ್ಲಿಕ್ಕೆ ಹೊಂಟಿದ್ದಾರೆ ಅಂತ ಈ ನಿಮ್ಮ ಈ ರೀತಿ ಅಪಪ್ರಚಾರ ಮಾಡಿ ಅಂದ್ರೆ ಏನಾಗ್ತೈತ್ರಿ ಈಗ ನಾವು 20 ವರ್ಷ ಅಧಿಕಾರದಾಗ ಇರ್ತೀನಿ. ಇವತ್ತು ನನಗೆ ಅಧಿಕಾರ ನನಗೆ ತ್ರಾಸ ಆಗ್ತೈತ್ರಿ. ಈಗ ಯಾರಾದ್ರೂ ಮಾಡಿಸ್ತಾರೋ ಈಗ ಅವ್ರಿಗೆ ಹಿಂಗೆ ಹಾಕಿ ತ್ರಾಸ ಆಗಕ್ಕೆ ಕೇಳಾಕತ್ತಾರ ಅವ್ರಿಗೆ. ಅಧಿಕಾರ ಕಳ್ಕೊಂಡಿದ್ದರಿಂದ ಅವರಿಗೆ ಅದು ಆಗೈತಿ. ಮತ್ತು ಒಳಗೆಲ್ಲ ಭಾಳ ಟೈಟ್ ಮಾಡಿದ್ದಾರೆ ಈಗ ಅಧ್ಯಕ್ಷರು. ಕೆಲವೊಂದು ತಾಲೂಕೊಳಗೆ ಭಾಳ ಟೈಟ್ ಆಗಿದ್ದಕ್ಕೂ ಅದನ್ನ ಬೇರೆ ಬೇರೆ ರೂಪದಲ್ಲಿ ಸೋರಿಕೆನೇ ಬರಾಕತ್ತವ್ರಿ. ಬ್ಯಾಂಕ್ ಮಾತ್ರ ತಮ್ಮ ಮುಖಾಂತರ ನಾ ಎಲ್ಲ ಗ್ರಾಹಕರಿಗೆ ರೈತರಿಗೆ ನಾವು ವಿನಂತಿ ಇಷ್ಟ ಮಾಡ್ಕೋತೀನಿ, ಬ್ಯಾಂಕ್ ಬೆಸ್ಟ್ ನಡೆದಿದೆ, ಏನೂ ಸಮಸ್ಯೆ ಇಲ್ಲ. 5 ವರ್ಷದೊಳಗೆ ನಾವು ಏನು ಅನ್ಕೊಂತೀವಿ ಅಚೀವ್ಮೆಂಟ್ ಮಾಡ್ತೀವಿ. ಧನ್ಯವಾದ. ಅದು ಮುಖ್ಯ ನೀವು ಹೇಳ್ಬಿಡಲ್ಲ.